ಫೈನಲಿ ಸದ್ಗುರು ಸನ್ನಿಧಿ ಎಂಟ್ರೆನ್ಸ್ ಅಲ್ಲಿ ಇದೀವಿ ನೋಡಿ. ನಾನು ನೋಡಿದ ವಿಡಿಯೋ ಪ್ರಕಾರ ಎಲ್ಲೂ ಎಂಟ್ರಿ ಫೀಸ್ ಇಲ್ಲ, ಪಾರ್ಕಿಂಗ್ ಚಾರ್ಜ್ ಮಾತ್ರ ಇತ್ತು. ಫಾಸ್ಟ್ ಕಟ್ಟಾಗುತ್ತಾ ನೋಡಿ. ದೊಡ್ಡ ತ್ರಿಶೂಲ ನೋಡ್ತಾ ಇದ್ದೀವಿ ನೋಡಿ, ಎಂಟ್ರೆನ್ಸ್ ಆಗ್ತಿದ್ದಾಗಲೇ. ಬೈ ಸದ್ಗುರು ಯೂಸ್ ಮಾಡೋದಲ್ಲ ಸರಿಯಾಗಿ ಮುಂದ್ಗಡೆ ನೋಡಿ. ನಂದಿಗೆ ನಾವೇನಾದ್ರೂ ಕೋರಿಕೆ ಹೇಳ್ಕೋಬೇಕಲ್ವಾ, ತೈಲ ಹಾಕ್ಬಿಟ್ಟು ಕೋರಿಕೆ. ಇದು ಯೋಗೇಶ್ವರ ಲಿಂಗ ಅಂತೇಳಿ. ಆ್ಯಕ್ಚುಲಿ ಅಲ್ಲಿ ಒಳಗಡೆ ಕ್ಯಾಮ್ರಾ ಅಲೌ ಇಲ್ಲ ಅಂತ. ಈ 112 ಅಡಿನೇ ಯಾಕೆ ಮಾಡಿದ್ರು ಅಂತ ಜೂಮ್ ಮಾಡ್ತಾ ಇದ್ದೀನಿ. ಬಟ್ ಒಳಗಡೆ ಮೊಬೈಲ್ ಅಲೌ ಇಲ್ಲ, ನೋಡಿದ್ರೆ ಬೈತಾರನ್ನ. ಮೊದಲು ಮನುಷ್ಯನಿಗಾಗಿರ್ಬೋದು, ದೇವತೆಗಳಿಗಾಗಿರ್ಬೋದು, ಈ ಪ್ರತಿಯೊಬ್ಬರಿಗೂ ಶಿವನಿಂದನೇ ಗೊತ್ತಾಗಿದ್ದು. ಹಲೋ ನಮಸ್ಕಾರ ಸ್ನೇಹಿತರೆ, ಇವತ್ತು ನಾನು ಕೊಯ್ರಾ ಅಂದರೆ ದೇವನಹಳ್ಳಿ ಹತ್ರ ಇರುವಂಥ ಕೊಯ್ರಾಗೆ ಬಂದಿದ್ದೆ. ಕಾರಣ ನಮ್ಮ ದೇವಸ್ಥಾನ ವರ್ಕದ ಸ್ವಲ್ಪ ಕಲ್ಲಿಂದೊಂದು ಮಾತಾಡೋದಿತ್ತು, ಅದಕ್ಕೋಸ್ಕರ ಬಂದಿದ್ವಿ. ಆದರೆ ಇದು ಚಿಕ್ಕಬಳ್ಳಾಪುರ ನಿಯರ್ ಆಗುತ್ತೆ. ಇಲ್ಲಿ ಅಂದರೆ ಆದಿಯೋಗಿ ಗೊತ್ತಿರ್ಬೋದು, ಈಶಾ ಫೌಂಡೇಶನ್ ಅವರ ಒಂದು ಅಡಿಯಲ್ಲಿರುವಂಥ ಆದಿಯೋಗಿ ಇಲ್ಲೇ ನಿಯರ್ ಆಗುತ್ತೆ. ಒಂದು 20 ರಿಂದ 30 ಕಿಲೋಮೀಟರ್ ಆಗುತ್ತಂತೆ. ಸೊ ಬಂದಾಗಿದೆ, ಇನ್ನೇನು ಆದಿಯೋಗಿ ಹೋಗಿ ನೋಡುವ ಅಂತೇಳಿ ನಾವು ಹೋಗ್ತಾ ಇದ್ದೀವಿ. ನಂದಿ ಹಿಲ್ಸು ಕೂಡ ಇಲ್ಲೇ ನಿಯರ್ ಆಗುತ್ತೆ ಅನ್ಸುತ್ತೆ ನೋಡಿ. ಇಲ್ಲಿ ಈ ಕಡೆ ಎಲ್ಲ ಫುಲ್ ನಂದಿ ಹಿಲ್ಸ್ ಇದೆ ಅಂತೆ. ಬಟ್ ಈ ಟೈಮಲ್ಲಿ ನಂದಿ ಹಿಲ್ಸ್ಗೆ ಹೋಗೋದು ಅಷ್ಟೊಂದು ಬೆಟರ್ ಅಲ್ಲ ಅಂತೇಳಿ ಲೋಕಲ್ಲೇ ಹೇಳ್ತಿದ್ರು, ಅದಕ್ಕೋಸ್ಕರ ಹೋಗಿಲ್ಲ. ಈಗ ಆದಿಯೋಗಿ ಹೋಗ್ತಾ ಇದ್ದೀವಿ. ಆದಿಯೋಗಿ ಹೋಗಿ ಅದು ನೋಡುವ. ಅಲ್ಲಿ ವಿಡಿಯೋ ಮಾಡ್ಲಿಕ್ಕೆ ಕೊಡ್ತಾರೆ ಇಲ್ವೋ ಗೊತ್ತಿಲ್ಲ, ಬಟ್ ವಿಡಿಯೋ ಮಾಡ್ಲಿಕ್ಕೆ ಕೊಟ್ಟರೆ ಓಕೆ, ಇಲ್ಲೊಂದು ಬಿಟ್ಟರೆ ಬ್ಯಾಕ್ಗ್ರೌಂಡಲ್ಲಿ ವಾಯ್ಸ್ ಕೊಟ್ಬಿಡ್ತೀನಿ. ಸೊ ನೆಕ್ಸ್ಟ್ ಆದಿಯೋಗಿ ಹೋಗಿ ಡೈರೆಕ್ಟಾಗಿ ಮಾತಾಡ್ತೀನಿ. ಫೈನಲಿ ಸದ್ಗುರು ಸನ್ನಿಧಿ ಎಂಟ್ರೆನ್ಸ್ ಅಲ್ಲಿ ಇದ್ದೀವಿ ನೋಡಿ. ಎಡಗಲ್ಲೇ ಒಂದು ಸದ್ಗುರು ಅವರು ಫೋಟೋ ಹಾಕಿದ್ದಾರೆ, ಬಿಟ್ಟರೆ ಬೋರ್ಡು. ಇಲ್ಲಿ ಎಂಟ್ರಿ ಫೀಸ್ ಏನು ತಗೊಳ್ಳಿಲ್ಲಪ್ಪ. ಇಲ್ಲೊಂದು ಚಿಕ್ಕದಾಗಿ ಈಶಾ ಇದೆ. ಆ್ಯಕ್ಚುಲಿ ಇವತ್ತು ಈ ಫೋಟೋಗೆ ಹೂವು ಹಾಕಬೇಕಾದ್ರೆ ನಾವು ಅಂದ್ಕೊತಿದ್ವಿ ದೇವನಹಳ್ಳಿಯಿಂದ ಈಶಾ ಫೌಂಡೇಶನ್ಗೆ ಹೋಗೋಕ್ಕಾದ್ರೆ ಹೋಗುವ ಅಂತೇಳಿ. ಹೋಗುವಾಗ ಆಗಿದೆ. ನಾನು ನೋಡಿದ ವಿಡಿಯೋ ಪ್ರಕಾರ ಎಲ್ಲೂ ಎಂಟ್ರಿ ಫೀಸ್ ಇಲ್ಲ, ಪಾರ್ಕಿಂಗ್ ಚಾರ್ಜ್ ಮಾತ್ರ ಇತ್ತು. ಮತ್ತು ಈ ಅಂಗಡಿಗಳೇನಿದೆಲ್ಲ ಇದೆಲ್ಲ ಸಣ್ಣ ಪುಟ್ಟ ಅಂಗಡಿ ಇತ್ತು ಅದರಲ್ಲೆಲ್ಲ. ಈಗೆಲ್ಲ ಇಂಪ್ರೂವ್ಮೆಂಟ್ ಮಾಡ್ಕೊಂಡಿದ್ದಾರೆ ನೋಡಿ. ಈಶಾ ಇದೆಲ್ಲ ಚಿಕ್ಕದ ಎಲ್ಲ ಅಂಗಡಿಯಲ್ಲೂ ಚಿಕ್ಕ ಪುಟ್ಟ ಈಶಾಗಳು ತುಂಬ ನೋಡ್ಲಿಕ್ಕೆ ಸಿಗುತ್ತೆ ನೋಡಿ. ಚಿಕ್ಕಬಳ್ಳಾಪುರ ಪೊಲೀಸ್ ಸದ್ಗುರು ಸನ್ನಿಧಿಗೆ ಪೊಲೀಸರ ಇದದ್ದು ಒಂದಿದೆ ನೋಡಿ. ನಮ್ಮ ಕಾರ್ ನಂಬರ್ ಎಲ್ಲ ತೊಗೊಂಡ್ರು ಅಲ್ಲಿ ಬರೆದಿಟ್ಕೊತಾರೆ. ಸೊ ಇಲ್ಲಿ ಎಂಟ್ರಿ. ಸೊ ಎಂಟ್ರಿ ಆಗ್ತಿದ್ದೀವಿ ನೋಡಿ. ಇಲ್ಲೊಂದು ಚೆಕಿಂಗ್ ಇರುತ್ತೆ. ಫಾಸ್ಟಾಗಿ ಕಟ್ಟಾಗುತ್ತಾ? ಎಷ್ಟಾದ ಅದು? 50 ರುಪೀಸ್. ಸೊ ಫಾಸ್ಟಾಗಿ ಇದ್ದರೆ ಡೈರೆಕ್ಟ್ ಫಾಸ್ಟಾಗೆ ಕಟ್ಟಾಗುತ್ತದೆ. ಹೊಸ ವಿಷಯ. ಓಕೆ ನೋಡಿ, ದೊಡ್ಡ ತ್ರಿಶೂಲ ನೋಡ್ತಾ ಇದ್ದೀವಿ ನೋಡಿ, ಎಂಟ್ರೆನ್ಸ್ ಆಗ್ತಿದ್ದಾಗಲೇ. ಇಲ್ಗಡೆ ಒಳಗಡೆ ಹೋಗ್ಬೇಕಾಗ್ಬೇಕಿದು. ಸೊ ನೆಕ್ಸ್ಟ್ ಅಲ್ಲಿ ಪಾರ್ಕ್ ಮಾಡಿ ನಂತರ ಇಲ್ಲಿ ಬರೋದು. ಸೊ ಪಾರ್ಕಿಂಗು ಸಿಕ್ಕಾಪಟ್ಟೆ ಒಳ್ಳೆ ಸ್ಪೇಸ್ ಇದೆ ಅಂತ ಹೇಳಿದ್ರು. ವೀಕೆಂಡಲ್ಲ ಆದರೂ ನೋಡಿ ಎಷ್ಟು ಜನ ಇದ್ದಾರೆ. ಎಲ್ಲ ಪಾರ್ಕಿಂಗ್ ಇದೆಲ್ಲ ಪಾರ್ಕಿಂಗ್ ಸ್ಪೇಸ್. ಇದು ಬೈಕು. ಸೊ ಅಲ್ಲಿ ಬಂದುಬಿಟ್ಟು ಕಾರ್ಗಳೆಲ್ಲ ಪಾರ್ಕಿಂಗ್ ಮಾಡ್ತಿದ್ದಾರೆ ನೋಡಿ. ಇಂದ ಟೈಮಿಂಗ್ ಮಾತ್ರ ರಾಂಗು, ಯಾಕಂದರೆ ಇದು ಸಿಕ್ಕಾಪಟ್ಟೆ ಬಿಸಿಲಿದೆ. ಒಂದು ಸನ್ರೈಸ್ ಟೈಮ್ ಬರಬೇಕು, ಇಲ್ಲಾಂದರೆ ಸನ್ಸೆಟ್ ಟೈಮಲ್ಲಿ ಬರ್ಬೇಕು. ಸಾಕತ್ತಾಗಿ ವ್ಯೂ ಆಗುತ್ತೆ. ನಾನು ಬಂದೀಗ 3 ಗಂಟೆ ಆಗಿದೆ, ಬಿಸಿಲಿದೆ ಸಿಕ್ಕಾಪಟ್ಟೆ. ಆ್ಯಕ್ಚುಲಿ ಇದ್ರದ್ದು ಮೇನ್ ಈಶಾ ಫೌಂಡೇಶನ್ ಅದು ಮೊದಲನೇದಾಗಿ ಮಾಡಿದ್ದು ಅಂತ ಹೇಳಿದ್ದು ಕೊಯಮತ್ತೂರಲ್ಲಿ. ನಮಗಂತೂ ಅಲ್ಲಿ ಹೋಗಲಿಕ್ಕೆ ಯೋಗ ಇರಲಿಲ್ಲ. ಬಟ್ ಬೆಂಗಳೂರು ದೇವನಹಳ್ಳಿಗೆ ಬಂದು ಇಲ್ಲಿ ಬರೋಂಗಾಗಿದೆ. ಇದಕ್ಕೂ ಏನು ಡಿಫ್ರೆನ್ಸ್ ಏನು ಜಾಸ್ತಿ ಇಲ್ಲ, ಎಲ್ಲ ಸೇಮೇ ಇದೆ. ಇದು ಕೂಡ 112 ಅಡಿ ಎತ್ತರನೇ ಇದೆ. ಅದು ಕೂಡ 112 ಅಡಿ ಎತ್ತರ ಇದೆ. ಅದು 2017ರಲ್ಲಿ ನರೇಂದ್ರ ಮೋದಿ ಅವರು ಉದ್ಘಾಟನೆ ಮಾಡಿದ್ದು ಅಲ್ಲಿ. ಬಟ್ ಇದಕ್ಕೆ ಯಾವುದೇ ಥರ ಖಚಿತವಾದ ಮಾಹಿತಿ ಏನು ಸಿಕ್ಕಿಲ್ಲ ನನಗೆ. ಹೋಟೆಲ್ಗಳು ಎಲ್ಲ ಇದೆ, ಚಂದ್ರಮುಖಿ ಹೋಟೆಲ್ ಅಂತೇಳಿ ವೆಜ್. ಬಿಟ್ಟರೆ ಡೈರೆಕ್ಟ್ ಈಶಾ. ಭಾಳ ಗಾರ್ಡನ್ ಎಲ್ಲ ಇದೆ. ಜನ ಸಿಕ್ಕಾಪಟ್ಟೆ ಬಂದಿದ್ದಾರೆ ಮಾತ್ರ. ಈ ಮಾಹಿತಿ ಕೇಂದ್ರ ನಿಮ್ಮದು. ಇವ್ರದ್ದು ಸದ್ಗುರು ಬೈಕ್ ನೋಡ್ಕೊಂಡು ಸದ್ಗುರು ಅವರು ಯೂಸ್ ಮಾಡೋ ಬೈಕ್ ನೋಡಿ. ಬೈ ಸದ್ಗುರು ಯೂಸ್ ಮಾಡೋದಲ್ಲ ನೋಡಿ. ಸ್ಟೇಜ್ ಮೇಲೆ ಸದ್ಗುರು ಅವರು ಎಂಟ್ರಿ ಆಗ್ತಾರಲ್ಲ ಬೈಕ್ ತಗೊಂಡು, ಇದೇ ಬೈಕ್ ನೋಡಿ. ಥ್ಯಾಂಕ್ ಯು ಬೈ. ಈಗ ಡೈರೆಕ್ಟ್ ಈಶಾ ಶಿವನಾಥ. ಈ ಪ್ಲೇಸಲ್ಲಿ ನೀವೇನೇ ಹೇಳಿ
ಸ್ವಚ್ಛತೆಗೆ ಮಾತ್ರ ಸಿಕ್ಕಾಪಟ್ಟೆ ಆದ್ಯತೆ ಕೊಟ್ಟಿದ್ದಾರೆ. ಎನಿ ಟೈಮ್ ಒಂದು ವ್ಯಕ್ತಿ ಕಸದ ಬುಟ್ಟಿ ಹಿಡ್ಕೊಂಡು ಆ ಕಡೆ ಈ ಕಡೆ ಬಿದ್ದಂಥ ಪ್ಲಾಸ್ಟಿಕ್ ಆಗಿರ್ಬೋದು, ಐಸ್ ಕ್ರೀಮ್ದು ಕಪ್ಗಳಾಗಿರ್ಬೋದು ಎಲ್ಲ ಕವರ್ ಮಾಡ್ತಾ ಇರ್ತಾರೆ, ತೆಗಿತಾ ಇರ್ತಾರೆ. ಸೊ ಮೆಚ್ಚಿದೆ ಬಿಡು, ಯಾಕಂದರೆ ಅಷ್ಟೊಂದು ಕ್ಲೀನಾಗಿ ಇಟ್ಕೊಳ್ಳಿಗೋಸ್ಕರನೇ ಇದು ಇಷ್ಟೊಂದು ಫೇಮಸ್ ಆಗ್ತಿದೆ, ಇಷ್ಟೊಂದು ಟೂರಿಸ್ಟ್ ಸ್ಪಾಟ್ ಆಗಿ ಬೆಳೀತಾ ಇದೆ ಇವತ್ತು. ನಾನು ಎಲ್ಲ ದೇವಸ್ಥಾನ ಆಗಿರ್ಬೋದು, ಎಲ್ಲ ಟೂರಿಸಮ್ ಪ್ಲೇಸ್ಗಳಾಗಿರ್ಬೋದು ವೀಕೆಂಡಲ್ಲಿ ಜನ ಇರೋದನ್ನ ನೋಡ್ತೀವಿ. ಬಟ್ ಇಲ್ಲಿ ಎನಿ ಟೈಮ್ ಎನಿ ವೇ ಯಾವ ಟೈಮಲ್ಲಿ ಬಂದರೂ ಜನ ಇದ್ದೇ ಇರ್ತಾರೆ. ನೋಡಿ, ನಾನು ಆವಾಗಲೇ ಹೇಳಿದೆ ಸ್ವಚ್ಛತೆ ಬಗ್ಗೆ ಎಷ್ಟೊಂದು ಆದ್ಯತೆ ಕೊಡ್ತಾರೆ ನೋಡಿ. ಎನಿ ಟೈಮ್ ಆ ಕಡೆ ಈ ಕಡೆ ಎಲ್ಲ ಕಡೆನೂ ಜನ ಒಬ್ಬರಿದ್ದೇ ಇರ್ತಾರೆ. ಈ ಕಸ ಗಿಸ ಏನಾದರೂ ಬಿದ್ದರೆ ತೆಗಿತಾನೆ ಇರ್ತಾರೆ ಎನಿ ಟೈಮ್. ಇದೆಲ್ಲ ತ್ರಿಶೂಲ ಬ್ಯಾರಿಗೇಟ್ ಹಾಕ್ತಾರೆ ಮಾಡಿದ್ದಾರೆ, ಆದರೆ ತ್ರಿಶೂಲ ನೋಡಿ ಅದರಲ್ಲೂ ಒಂದು ಕಾನ್ಸೆಪ್ಟ್ ಮಾಡಿದ್ದಾರೆ. ಸೊ ಚಪ್ಪಲಿ ಇಲ್ಲೆಲ್ಲಾದರೂ ಇಡಬೇಕು. ಅಷ್ಟೇ ನಂದಿ. ಇದರ ಸರಿಯಾಗಿ ಮುಂದ್ಗಡೆ ನೋಡಿ ಆದಿಯೋಗಿ ಶಿವ, ಸೂರ್ಯ ಸರಿ ನೆತ್ತಿ ಮೇಲೆ ಬಂದಿದೆ. ಹೆಂಗೆ ನೋಡುತ್ತೆ ನೋಡಿ, ಸಾಕಾಗ ನೋಡಿ. ಬಟ್ ಏನು ಅಂದರೆ ಸ್ವಲ್ಪ ಬಿಸಿಲು ಜಾಸ್ತಿ ಆಯಿತು, ಬಟ್ ಆದರೂ ಸಾಕಾದಾಗ ನೋಡ್ತಾ ಇದೆ. ಅಣ್ಣ ಇದೇನು ತೈಲಾರ್ಪಣೆ ಅಂದರೆ ನಂದಿಗೆ ನಾವೇನಾದ್ರೂ ಕೋರಿಕೆ ಹೇಳ್ಕೋಬೇಕಲ್ವಾ, ತೈಲ ಹಾಕ್ಬಿಟ್ಟು ಕೋರಿಕೆ ಕಿವಿಯಲ್ಲಿ ಅದು ಇಲ್ಲಿ ಒಳಗಡೆ ಇಲ್ಲಿ ನಂದಿ ಇದ್ರ ಮೇಲ್ಗಡೆ ಸೂರ್ಯ ಥರ ಮಾಡೋದು. ನಮಗೆ ಸೂರ್ಯ ಕೊಡ್ತೀರಲ್ಲ ಅಂದರೆ ನೀವೇ ಹಿಂಗೆ ಕಲ್ತೀವಿ, ಹೋಗಿ ನೀವೇ ಹಾಕ್ಬಿಟ್ಟು ಹೇಳ್ಬಿಟ್ಟು ಬರ್ಬೇಕು. ಥ್ಯಾಂಕ್ ಯು. ಸೊ ನಂದಿ ಸೇವೆ ತೈಲಾರ್ಪಣೆ ಕೂಡ ಮಾಡ್ತಾರೆ ಇಲ್ಲಿ. ಹಾಗೆ ಇಲ್ಲೊಂದು ಬೋರ್ಡ್ ಇದೆ ನೋಡಿ, ಶ್ರೀ ಯೋಗೇಶ್ವರ ಲಿಂಗದ ಭಕ್ತಿಯ ಅಭಿವ್ಯಕ್ತವಾಗಿ ಸಲ್ಲಿಸಬಹುದು ಕೊಡೆಗಳು. ಸರ್ ಇದು ಇದೆ ಒಳಗಡೆ, ಬಟ್ ಮೊಬೈಲ್ ಒಳಗಡೆ ಅಲೋ ಇಲ್ಲ ಅನಿಸುತ್ತೆ. ಒಂದ್ಸಲ ಹೊರಗಡೆಯಿಂದನೇ ಕ್ಲಿಕ್ ಮಾಡ್ತಾರೆ, ಟ್ರೈ ಮಾಡ್ತೀನಿ. ಒಳಗಡೆ ಅಲ್ಲಿ ನಾನು ಝೂಮ್ ಮಾಡ್ತಿದ್ದೀನಿ ನೋಡಿ, ಇದು ಯೋಗೇಶ್ವರ ಲಿಂಗ ಅಂತೇಳಿ. ಆ್ಯಕ್ಚುಲಿ ಅಲ್ಲಿ ಒಳಗಡೆ ಕ್ಯಾಮ್ರಾ ಅಲೋ ಇಲ್ಲ ಅಂತೆ. ನಾನು ಒಂದ್ಸಲ ಒಳಗಡೆ ಹೋಗಿ ದೇವರ ಪ್ರದರ್ಶನ ಹಾಕಿ ಹೊರಗಡೆ ಬಂದು ಇಲ್ಲಿಂದನೇ ಝೂಮ್ ಮಾಡ್ತಾಯಿದ್ದೀನಿ. ಎಲ್ಲ ಅಡ್ಡ ಬರ್ತಾಯಿದೆ ನೋಡಿ. ಇದೇ ಯೋಗೇಶ್ವರ ಲಿಂಗ. ಇಲ್ಲೇನಾದರೂ ನೀವು ಸೇವೆಗೆ ಮಾಡೋದಿದ್ರೆ ಮಾಡಿಸ್ಬೋದು. ಕೌಂಟ್ರ್ ಕೂಡ ಇದೆ ಒಳಗಡೆ ನೋಡಿ. ಇದೇ ಆದಿಯೋಗಿ, ಅಂದರೆ ಶಿವನ ಒಂದು ರೂಪ ಇದು. ಈ ಆದಿಯೋಗಿ ಸುಮಾರು 112 ಅಡಿ, ನಾನು ಆವಾಗಲೇ ಹೇಳಿದ್ದೆ ನಿಮಗೆ 112 ಅಡಿ ಎತ್ತರ ಇದೆ ಅಂತೇಳಿ. ಇದು ಕೂಡ ಹೌದು. ಹಾಗೆ ತಮಿಳ್ನಾಡಿನ ಕೊಯಮತ್ತೂರಲ್ಲಿರೋದು ಕೂಡ 112 ಅಡಿನೇ ಇದೆ. ಮೊದಲು ಸ್ಟಾರ್ಟ್ ಮಾಡಿದ್ದು ತಮಿಳ್ನಾಡಲ್ಲೇ ಇವರು, ಈಶಾ ಫೌಂಡೇಶನ್ನು. ಅದು ಕೂಡ ಸದ್ಗುರು ಅವರು ಈ ಈಶಾ ಫೌಂಡೇಶನ್ನಿಂದ ಈ ಆದಿಯೋಗಿ ಒಂದು ಕಾನ್ಸೆಪ್ಟ್ ತಂದಿದ್ದು. ಹಾಗೆ ಈ ಮೂರ್ತಿ ಏನು ಇವತ್ತು ನಾವು ಇಲ್ಲಿ ನೋಡ್ತಿದ್ವಿ, ಅದಕ್ಕೆ ಮೂಲ ಕಾರಣವೇ ಸದ್ಗುರು. ಈ 112 ಅಡಿನೇ ಯಾಕೆ ಮಾಡಿದರು ಅಂಥೇಳಿ ಎಷ್ಟೋ ಜನರು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಟ್ಟಿರ್ಬೋದು, ಅಥವಾ ಎಷ್ಟೋ ಜನರಿಗೆ ಇದ್ರ ಬಗ್ಗೆನೇ ಗೊತ್ತಿಲ್ಲದೇ ಇರ್ಬೋದು. ನಾನು ನೋಡಿದ ಪ್ರಕಾರ ಮನುಷ್ಯನ ಜೀವನದಲ್ಲಿ ಮುಕ್ತಿ ಪಡೆಯೋಕ್ಕೆ 112 ಮಾರ್ಗಗಳಿದಂತೆ. ಅದನ್ನು ಸೂಚನೆಗಳು ಮಾಡೋಗೋಸ್ಕರನೇ ಇದನ್ನ 112 ಅಡಿ ಮಾಡಿದ್ದಾರೆ ಅಂತೇಳಿ ಹೇಳ್ತಾರೆ. ಅಂದರೆ ಮುಕ್ತಿ ಅಂದರೆ ಜ್ಞಾನೋದಯ, ಮನುಷ್ಯನಿಗೆ ಜ್ಞಾನೋದಯ ಆಗಲಿಕ್ಕೆ ಟೋಟಲ್ ಆಗಿ 112 ಮಾರ್ಗಗಳಿದೆ ಅಂಥೇಳಿ ಒಂದು ಈ ಮೂರ್ತಿಯ ಮುಖಾಂತರ ನಮಗೆ ತಿಳಿಸ್ತಾ ಇದ್ದಾರೆ ಅಂತೇಳಿ ಹೇಳ್ತಾರೆ. ಸುತ್ತಲೂ ತ್ರಿಶೂಲ ಏನು ಶಿವನ 112 ಅಡಿ ಎತ್ತರದ ಆದಿಯೋಗಿ ಮೂರ್ತಿ ಯಾಕೆ ಮಾಡಿದ್ದಾರೆ ಏನು ಅಂತೇಳಿ ನಾನು ಅದ್ರ ಬಗ್ಗೆ ಹೇಳಿದೆ. ಆದರೆ ಶಿವನಿಗೆ ಆದಿಯೋಗಿ ಅಂತೇಳಿ ಹೆಸರು ಹೇಗೆ ಬಂತು ಅಂತೇಳಿ ಕೆಲವ್ರಿಗೆ ಕ್ವಶನ್ ಇರ್ಬೋದು, ನನಗೂ ಕೂಡ ಇತ್ತು. ನಾನು ಅದ್ರ ಬಗ್ಗೆ ಸರ್ಚ್ ಮಾಡಿದಾಗ ನನಗೆ ಗೊತ್ತಾಗಿದ್ದು, ಪುರಾಣಗಳ ಪ್ರಕಾರ ಏನು ಅಂದರೆ 1000 ವರ್ಷಗಳ ಹಿಂದೆ ಶಿವ ಹಿಮಾಚಲ ಪ್ರದೇಶದಲ್ಲಿ ಆಳವಾದ ಧ್ಯಾನದಲ್ಲಿ ಕುಳಿತಿರ್ತಾರಂತೆ. ಅವಾಗ ಅವ್ರ ಸುತ್ತಲೂ ಹಲವಾರು ಜನ ದೇವತೆಗಳು ಋಷಿಗಳೆಲ್ಲ ಬಂದು ನೋಡ್ತಾ ಇರ್ತಾರಂತೆ. ಬಟ್ ಯಾರಿಗೂ ಕೂಡ ಆ ಧ್ಯಾನ ಅರ್ಥವಾಗಲ್ಲಂತೆ, ಯಾವ ಥರ ಮಾಡ್ತಾವ್ರೆ ಏನು ಇದಕ್ಕೆ ಅಂತೇಳಿ. ಅದೇ ಟೈಮಲ್ಲಿ ಇವರ ಬಳಿ 7 ಜನ ಋಷಿಗಳು ಬರ್ತಾರಂತೆ. ಅವ್ರನ್ನೇ ಇವಾಗ ನಾವು ಸಪ್ತ ಋಷಿಗಳು ಅಂತೇಳಿ ಕರೆಯೋದು. ಈ 7 ಋಷಿಗಳು ಬಂದು ಶಿವನು ಮಾಡುತ್ತಿರುವ ಧ್ಯಾನವನ್ನು ಅನುಕರಣೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಂದರೆ ಶಿವ ಯಾವ ಥರ ಧ್ಯಾನದಲ್ಲಿ ಕೂತಾನೆ ಅದೇ ಥರ ಮಾಡಲಿಕ್ಕೆ ಶುರು ಮಾಡ್ತಾರಂತೆ. ಅದನ್ನು ನೋಡಿದ ಶಿವನು ಆ ಧ್ಯಾನ ಮತ್ತು ಆ ಯೋಗ ಸಿದ್ಧಿಯನ್ನು ಆ 7 ಜನ ಋಷಿಯರಿಗೆ ಕೊಟ್ಟು ಮನುಷ್ಯರಿಗೆ ಧ್ಯಾನ, ಶಾಂತಿ ಮತ್ತು ಜ್ಞಾನದ ಬಗ್ಗೆ ಅರಿವು ಮೂಡಿಸುವಂತೆ ಹೇಳ್ತಾರಂತೆ. ಇದೇ ಕಾರಣಕ್ಕೆ ಶಿವನ ಮೊದಲ ಯೋಗಿ ಅಂತೇಳಿ ಕರೆಯೋದು. ಅಂದರೆ ಯೋಗವನ್ನು ಮೊದಲು ಮನುಷ್ಯನಿಗಾಗಿರ್ಬೋದು, ದೇವತೆಗಳಿಗಾಗಿರ್ಬೋದು
ಈ ಪ್ರತಿಯೊಬ್ಬರಿಗೂ ಶಿವನಿಂದನೇ ಗೊತ್ತಾಗಿದ್ದು ಕಾರಣಕ್ಕೆ ಶಿವನನ್ನು ಆದಿಯೋಗಿ ಅಂತಾರೆ. ಆದಿಯೋಗಿ ದೇವ್ರನ್ನ ಪೂರ್ತಿಯಾಗಿ ಆ ಕಡೆ ಈ ಕಡೆ ಎಲ್ಲ ಕವರ್ ಮಾಡಿದ್ವಿ. ಮೇಯ್ನಾಗಿ ಅಲ್ಲೊಂದಿದೆ ನೋಡಿ, ಅಲ್ಲೊಂದು ಹೋಗಿಲ್ಲ, ಅಲ್ಲಿ ಏನಿದೆ ಅಂತ ನೋಡಬೇಕು. ಅಲ್ಲಿ ಹೋಗಿ ಅಲ್ಲೂ ಕೂಡ ಏನಿದೆ ಅಂತ ತೋರಿಸ್ತೀನಿ. ಆ್ಯಕ್ಚುಲಿ ನಾವು ಪಾರ್ಕ್ ಮಾಡಿ ಆ ಕಡೆಯಿಂದನೇ ಬಂದುಬಿಟ್ವಿ, ಹಾಗೆ ಅವಕ್ಕಾಗಿ ಅಲ್ಲಿ ಹೋಗ್ಲಿಕ್ಕಾಗಿಲ್ಲ. ಬಟ್ ಫಸ್ಟ್ ಅದೇ ನೋಡಿದ್ರೆ ಚೆನ್ನಾಗಿರ್ತಿತ್ತು. ಅವಾಗ ಅಲ್ಲೇ ಹೇಳಿದೆ ನಾನು ಒಂದು ಪ್ಲೇಸ್ ಮಿಸ್ ಮಾಡಿದ್ದೀನಿ, ಅಲ್ಲೊಂದು ಹೋಗೋದಿದೆ ಅಂತೇಳಿ. ಅದು ಇದೇ ಪ್ಲೇಸು. ಇದು ನಾಗರ ದೇವ್ರದ್ದು ಒಂದು ಮೂರ್ತಿ ಥರ ಕೆತ್ತನೆ ಮಾಡಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ಇಲ್ಲಿ. ಇಲ್ಲೂ ಕೂಡ ಹಲವಾರು ಸೇವೆಗಳಿದೆ. ನಾಗರ ದೇವರು ನೀವು ಏನಾದ್ರು ಸೇವೆ ಮಾಡ್ತೀನಿ ಅಂದರೆ ಒಳಗಡೆ ಕೌಂಟ್ರಲ್ಲಿ ಹಲವು ಚೀಟಿ ಎಲ್ಲ ಸಿಗುತ್ತೆ ನೋಡಿ. ಝೂಮ್ ಮಾಡ್ತಿದ್ದೀನಿ, ಬಟ್ ಒಳಗಡೆ ಮೊಬೈಲ್ ಅಲೌವ್ ಇಲ್ಲ, ನೋಡಿದರೆ ಬೈತಾರೆ. ಒಳಗಡೆ ಹೋಗಿ ಪ್ರದಕ್ಷಿಣೆ ಹಾಕಿ ಬಂದು ನಾನು ಹೊರಗಡೆಯಿಂದ ವೀಡಿಯೋ ಮಾಡ್ತಿರೋದು. ಆ್ಯಕ್ಚುಲಿ ನಾನು ಫಸ್ಟ್ ಬಂದು ಗಾಡಿ ತೊಗೊಬಂದು ಇಲ್ಲೆಲ್ಲಾದರೂ ನಿಲ್ಲಿಸಿ ಅಥವಾ ಅಲ್ಲಿ ಪಾರ್ಕಿಂಗ್ ಮಾಡಿ ನಾನು ಈ ಕಡೆಯಿಂದ ಬಂದಿದ್ದರೆ ಇಲ್ಲೇ ಫಸ್ಟ್ ಎಂಟ್ರಿ ಆಗ್ಬೋದಿತ್ತು. ಇಲ್ಲಿ ಒಳಗಡೆನೂ ಒಂದು ನಾಗರ ದೇವರಿದೆ, ಇದಕ್ಕೂ ಕೂಡ ಪ್ರದಕ್ಷಿಣೆ ಆಗ್ಬೋದು. ಇದು ಏನಂತೇಳಿ ಗೊತ್ತಾಯ್ತು ನಿಮಗೆ. ಮೊದಲು ನಾನು ಸ್ಟಾರ್ಟಿಂಗ್ ಬಂದಾಗಲೇ ಒಂದು ವಿಡಿಯೋ ಮಾಡಿದೆ ನೋಡಿ, ದೊಡ್ಡ ತ್ರಿಶೂಲ ಇದೆ ಅಂತೇಳಿ, ಇದೇ ಅದು ನೋಡಿ. ಹಾಗೆ ನಾವೇನಾದರೂ ಕಾರ್ ಅಲ್ಲೇನಾದರೂ ಪಾರ್ಕ್ ಮಾಡಿದರೆ ಡೈರೆಕ್ಟ್ ಈ ಕಡೆಯಿಂದನೇ ಬರ್ಬೋದಿತ್ತು. ಬಟ್ ನಾವೇನು ಮಾಡಿದ್ವಿ, ಪಾರ್ಕ್ ಮಾಡಿ ಆ ಕಡೆಯಿಂದ ಬಂದ್ವಿ. ಅದಕ್ಕೋಸ್ಕರ ನಾವು ಫಸ್ಟ್ ಇಲ್ಲಿ ಕವರ್ ಮಾಡಲಿಕ್ಕೆ ಆಗಿಲ್ಲ. ಸೊ ಸೂಪರಾಗಿ ನೋಡುತ್ತೆ ಮಾತ್ರ ನೋಡಲಿಕ್ಕೆ. ಲಾಸ್ಟಲ್ಲಿ ಇದಾಗಿತ್ತು ದೊಡ್ಡಬಳ್ಳಾಪುರ ಈಶಾ ಫೌಂಡೇಶನ್ನ ಆದಿಯೋಗಿಯ ಕಂಪ್ಲೀಟ್ ಆದ ವಿಡಿಯೋ ಇಷ್ಟ ಆದರೆ ಗೊತ್ತಲ್ಲ ಏನು ಮಾಡೋಕ್ಕಂತ. ಒಂದು ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಎಷ್ಟೋ ಜನ ವಿಡಿಯೋ ನೋಡ್ತೀರಾ ಬಟ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಲ್ಲ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರದ ಇನ್ನಷ್ಟು ವಿಡಿಯೋ ಜೊತೆ ನಿಮ್ಮ ಮುಂದೆ ಬರ್ತಾ ಇರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.